ಯಾಕೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ? ನಾನು ತಗೊಳ್ಳೋದಿಲ್ಲ ತಗೊಳ್ಳೋದಿಲ್ಲ ರೀ. ನಾನು ಪಿಟಿಷನ್ ತಗೊಂಡಿದ್ದೀನಿ, ಪಿಟಿಷನ್ ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಮಾಡೋದು ಹೇಳಿ ಸರ್. ಆಯ್ತು, ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಮಾಡಿ ಅದನ್ನ ಆಯ್ತು ಗೊತ್ತಿದೆ ಹೇಳಿ. ಗೊತ್ತಿದೆ ಹೇಳಿ. ಆಯ್ತು ಗೊತ್ತಿದೆ ತಗೋತೀನಿ. ಶ್ರೀನಿವಾಸ ನೋಡಿ, ಒಂದು ನಿಮಿಷ, ನಾವೇನು ಯಾವ ಒಂದು ಕೇಸ್ ಇದೆ ನೋಡಿ ಸರ್. ಸ್ವಾಮಿ, ನೀವು ಒಂದು ಕೇಸ್ ಇದೆ, 2 ಕೇಸ್ ಇದೆ, ನನಗೆ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಸರಿ ಸರ್. ಸ್ವಾರ್ಥಕ್ಕಿಂತ ಮಾಡಿಲ್ಲ. ಹೂನಾರ ಏನಾದ್ರು ಹಾಕ್ಬೇಕಾ? ಶ್ರೀನಿವಾಸ ಹೂನಾರ ಹಾಕ್ಬೇಕಾ? ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಬರ್ತಿದ್ದೆ. ನೀವೇನಕ್ಕೆ ಬಂದಿದ್ದೀರ ಅಂತ ದೊಡ್ಡವಲ್ಲ. ನೀವೇನಕ್ಕೆ ಬಂದಿರ ಅಂತ ಗೊತ್ತಿದೆ ನನಗೆ. ಆಯ್ತಾ? ಇವೆಲ್ಲ ಬೇಡ, ಇವೆಲ್ಲ ದಯವಿಟ್ಟು ಬೇಡ. ನೀವೇನಿದೆ ನೀವು ಕೋರ್ಟಲ್ಲಿ ಹೇಳಿದ್ರೆ ತಾನೆ, ಕೋರ್ಟಿಂದ ಬಂದಿರೋ. ಆಯ್ತಾ? ಆಯ್ತು, ಹೋಗ್ರಿ ಹೋಗ್ರಿ. ಏನ್ ನಾನು ಒಂದು ನೀತಿ ಬೆನಿಸ್ ಸ್ಟೇಟ್ಮೆಂಟ್ ಕೊಟ್ಟಿರುವ ಉದ್ದೇಶ ಇಟ್ಕೊಂಡು ನನ್ನ ಈ ರೇವ ಮತ್ತು ಅವನ ಸಹಚರರು ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಅನೇಕ ಸಾರಿ ನನ್ನ ಹಿಂಬಾಲಿಸಿರ್ತಾರೆ. ಆ ಗಾಡಿಗಳಲ್ಲಿ ನಂಬರ್ ಪ್ಲೇಟ್ಗಳು ಸಹ ಇರಲ್ಲ. ಮತ್ತೆ ನಾನು ಈ ವಿಚಾರವಾಗಿ ಒತ್ತೂರು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂತ ಯೋಗನ ಸೋನಾರ್ ಅವರಿಗೆ ಅನೇಕ ಬಾರಿ ನಾನು ಈ ವಿಚಾರವನ್ನು ತಿಳಿಸಿರ್ತೀನಿ.